ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ವ್ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬೇಗ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಬೋರ್ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ರಘು ಸರ್ ಮತ್ತು ರಕ್ಷಿತಾ ಮಾಡಿರೋ ರೆಸಿಪಿ ಪೊಟೆಟೊ ಮತ್ತು ಎಗ್ಗದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಈಗ ನಾನು ಶುರು ಮಾಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಈಗ ಟ್ರೈ ಮಾಡ್ತಿದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇರೋದು ಈಗ ನಾನು ಒಬ್ಬಳೇ ಇರೋದಲ್ವ, ಅದಕ್ಕೋಸ್ಕರ ಒಂದು ಪೊಟೆಟೊ, 2 ಎಗ್ಗು, ಸಾಲ್ಟು, ಇದು ಖಾರದ ಪುಡಿ, ಚಿಲ್ಲಿ ಪೌಡರ್ ಅಲ್ಲ, ಖಾರದ ಪುಡಿ, ಮನೆ ಸಾಂಬಾರು ಬೆಳೆಸ್ತೀವಲ್ಲ ಅದು. ನಾನು ಇಲ್ಲಿ ಚಿಲ್ಲಿನ ಸ್ವಲ್ಪ ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ರಘು ಸರ್ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ, ಅದನ್ನು ನಾನೀಗ ಟ್ರೈ ಮಾಡ್ತಿದ್ದೀನಲ್ಲ, ಹಾಗಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಫಸ್ಟು ಗ್ಯಾಸ್ ಅಂಟಿಸ್ಕೊಳ್ಳೋಣ. ಉರಿ ಸ್ವಲ್ಪ ಕಡಿಮೆಲೇ ಇರಲಿ. ಎಣ್ಣೆ, ಸ್ವಲ್ಪ ಬಿಸಿ ಆಗಲಿ. ಆಯಿತು. ಗಿಲ್ಲಿ ಆಗಲಿ, ರಕ್ಷಿತಾ ಆಗಲಿ, ರಘು ಸರ್ ಆಗಲಿ, ಅಶ್ವಿನಿ ಮ್ಯಾಮ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಈ ಸರಿ ಟಾಪ್ ರೇಟಲ್ಲಿ ಇತ್ತು ಅಂತ ನಾನು ಅನ್ಕೊಳ್ಳೋದೇನು ಟಾಪ್ ರೇಟಲ್ಲೇ ಇತ್ತು. ಬನ್ನೀಗ ಪೊಟೆಟೊ ಹಾಕೋಣ. ಯಾರು ಬಿಗ್ ಬಾಸಲ್ಲಿ ಇಷ್ಟ ಆದರು ಅಂತ ಕಮೆಂಟ್ ಹಾಕಿ. ನನಗೆ ಗಿಲ್ಲಿನೂ ಇಷ್ಟ, ರಕ್ಷಿತಾನೂ ಇಷ್ಟ. ರಕ್ಷಿತಾ ಗೆಲ್ಲಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ರನ್ನರ್ ಅಪ್ ಅದಲ್ಲ, ಅದಕ್ಕೆ ಖುಷಿ ಇದೆ. ರಘು ಸರ್ ತುಂಬ ಚೆನ್ನಾಗಿ ಆಡಿದ್ರು, ಅದಕ್ಕೂ ಖುಷಿ ಇದೆ. ನಾನು ಇಷ್ಟಪಡೋ ರೆಸಿಪಿ ಮಾಡ್ತಿದ್ದೀನಿ ಅಂತ ಇನ್ನೂ ಖುಷಿಯಾಗಿದ್ದೀನಿ ನಾನು. ನಿಜ ಹೇಳಬೇಕು ಅಂದರೆ, ನಾವು ಇಷ್ಟಪಡೋ ಫಸ್ಟ್ ಟೈಮ್ ನಾನು ರಘು ಸರ್ನ ನಾನು ಮುಂಚೆ ನೋಡ್ತಾ ಇದ್ದೆ, ಅಡುಗೆ ಶೋನಲ್ಲಿದ್ದರು. ಅದರ ಹೆಸರೇನಪ್ಪ, ಕ್ವಾಟ್ಲೆ ಕಿಚನಲ್ಲಿ ನೋಡಿದ್ದೆ ಅವ್ರನ್ನ. ಅಲ್ಲೂ ತುಂಬ ಚೆನ್ನಾಗಿ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು. ಬನ್ನಿ, ಇನ್ನೂ ಫ್ರೈ ಆಗಿ ಸಿಮ್ಮೇಲಿಟ್ಟಿದ್ದೀನಿ. ಅದನ್ನು ಬೇಯ್ತಾ ಇದೆ, ಅದು ಹಾಗಾಗಿ ಕಚ್ಕೊಳ್ತಾ ಇದೆ ಪೊಟೆಟೊ. ಒಳ್ಳೆ ಕಾಮಿಡಿ ಆಗಿದೆ ನನ್ನದು. ಗೋಲ್ಡನ್ ಬ್ರೌನ್ ಬರೋ ಗಂಟು ಫ್ರೈ ಮಾಡಬೇಕು. ಏನು ಮಾಡಬೇಕು? ಫ್ರೈ ಮಾಡಬೇಕು. ಏನು ಬರೋವರೆಗೂ, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಈ ಬಿಸಿಲಲ್ಲಿ ಅಡುಗೆ ಮಾಡೋ ವಿಷಯಕ್ಕೆ ಸೆಕೆ ಹೊಡಿತಿದೆ. ನಿಮ್ಮೂರಲ್ಲಿ ಬಿಸಿಲಾಗಿದೆ? ಕಮೆಂಟ್ ಹಾಕಿ. ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಯಾಕೋ ಗೊತ್ತಿಲ್ಲ, ನಮ್ಮ ಪೊಟೆಟೊ ಎಲ್ಲ ಬ್ರೇಕ್ ಆಗ್ತಾಯಿದೆ, ಕಿತ್ತು ಹೋಗ್ತಾ ಇದೆ. ಎಲ್ಲ ಆಫ್ ಆಗಿಬಿಡ್ತು, ಉದ್ದಕ್ಕಿದ್ದು ಎಲ್ಲ ಆಫ್ ಆಗೋಗಿದೆ. ಎಲ್ಲ ಬ್ರೇಕ್ ಆಗ್ತಾಯಿದೆ.
ಅಲ್ಲ ಯಾಕೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಅದಕ್ಕೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡೋಣ. ಏನಂತೀರ? ಫಸ್ಟ್ನೇ ಅಡುಗೆನೇ ಈ ಥರ ಆಗಬೇಕಾ? ಬನ್ನಿ, ನಾನು ಪೊಟ್ಯಾಟೊ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇಲ್ಲಿ ಇದು ನೆಕ್ಸ್ಟು ಇದ್ದಂಗೆ ಇಲ್ಲಿ ನಾನು ಕಾಣ್ತಿನ್ನೋದು. ಈಗ ಹೆಗ್ಗು ಇಟ್ಕೊಂಡಿದ್ದೀನಿ. ಉಪ್ಪು, ಎಲ್ಲನೂ ಸೂಪರಾಗಿದೆ. ಬಟ್ ರೆಸಿಪಿ ಆಗಿದೆ, ಬಟ್ ತಿನ್ನೋಣ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಪೊಟ್ಯಾಟೊ ನಾನೇನು ಮಾಡಬೇಕಾದ್ರೆ ನೀರಲ್ಲಿ ಹಾಕ್ಬಾರ್ದು ಅಂದ್ಕೊಳ್ತೀನಿ. ನೀರಲ್ಲಿ ಹಾಕಿದ್ರೆ ಫಾಲ್ಟು, ಮತ್ತು ಈ ಕಬ್ಬಣದಲ್ಲಿ ಇಡಬಾರ್ದಿತ್ತು. ನಾನು ಇನ್ನೊಂದಲ್ಲಿ ಇಟ್ಟಿದ್ದರೆ ಚೆನ್ನಾಗಿ ಬರ್ತಾಯಿತ್ತೇನೋ. ಈ ಕಬ್ಬಣ ಇದೇ ಅರ್ಧ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಆಗಿದೆ. ಈಗ ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಯಾವತ್ತೇ ಏನೇ ಅಡುಗೆ ಮಾಡಿ ಕಬ್ಬಣದಲ್ಲಿ ಮಾಡಬಾರ್ದು ಈ ಥರ ನನಗೆ ಗೊತ್ತಾಗಿಲ್ಲ. ಆವಾಗ 3-4 ತಂದುಬಿಟ್ಟಿದ್ದೆ, ಮಾಡಲೇಬಾರ್ದು. ಸ್ಮೆಲ್ಲೆಲ್ಲ ಚೆನ್ನಾಗಿದೆ. ಏನಂದರೆ ಪೊಟ್ಯಾಟೊ ಒಂಚೂರು ನಂದು ಎಲ್ಲ ಕಟ್ ಆಗಿಬಿಡ್ತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಟೇಸ್ಟಾಗಿದೆ ಅಂದ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ಸಖತ್ತಾಗಿದೆ. ತಿನ್ನೋರ್ಗಂತೂ ತುಂಬಾ ಚೆನ್ನಾಗಿದೆ ಈ ರೆಸಿಪಿ. ಏನಂದರೆ ಇನ್ನೂ ಪೊಟ್ಯಾಟೊ ಫ್ರೈ ಆಗಬೇಕಾಗಿತ್ತು, ನಾನು ಅಷ್ಟು ಬೇಗ ಇಟ್ಬಿಟ್ಟಿದ್ದೀನಿ. ಅದನ್ನು ಬಿಟ್ಟರೆ ಖಾರ ಎಲ್ಲ ಸೂಪರಾಗಿದೆ. ತಿಂತಾರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇದೆ. ಮಾತೇ ಬರ್ತಾಯಿಲ್ಲ. ನನ್ನ ಮಕ್ಳಿಗೆ ಮಾಡಿಕೊಟ್ರು ಅಂತ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನಂದರೆ ನಾನು ಆ ಕಬ್ಬಣದಲ್ಲಿ ಇಡಬಾರ್ದಿತ್ತು, ಫಸ್ಟ್ ಅದೊಂದು ತಪ್ಪು ಮಾಡಿದ್ದೀನಿ.
ಇನ್ನೂ ಸ್ವಲ್ಪ ಪೊಟೆಟೊ ಫ್ರೈ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ಟೇಸ್ಟ್ ವೈಸು ಸೂಪರಾಗಿದೆ. ನಾಟ್ ಬ್ಯಾಡು. ಬೇರೆ ಅಡುಗೆ ನೋಡ್ಕೊಂಡು ಇಷ್ಟು ಮಾತ್ರ ಮಾಡಿದ್ದೀನಲ್ಲ ಅಂತ ನಂಗೆ ತುಂಬ ಖುಷಿ ಇದೆ. ರಘು ಸರ್ ಈ ರೆಸಿಪಿ ಇಡೀ ಕರ್ನಾಟಕ ಜನತೆಗೆ ಹೇಳ್ಕೊಟ್ಟಿದ್ದಕ್ಕೆ ಮತ್ತು ಟೇಸ್ಟ್ ಮತ್ತು ಸೂಪರಾಗಿದೆ. ತಿಂತಾಯಿದ್ದೀನ ತಿನ್ನಬೇಕು ಅಂತ ಅನಿಸ್ತಾ ಇದೆ. ನಾನೀಗ ಈ ಪ್ಲೇಟ್ ಖಾಲಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ರೆಸಿಪಿ ಯಾವುದ್ರಲ್ಲಿ ಬರ್ತೀನಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಬಾಯ್ ಬಾಯ್. ಲವ್ ಯು ಆಲ್.